ರಾಮಸಮುದ್ರದ ನಿವಾಸಿಯಾದ ವಿಶ್ವನಾಥ್ ಎಂಬ ವ್ಯಕ್ತಿ 3 ದಿನದ ಹಿಂದೆ ಕೋಳಿ ಮಾಂಸ ತಿಂತಾನೆ. ಅದು ತಿನ್ನುವಾಗ ಅವನ ಗಂಟಲಲ್ಲಿ ಎಲುಬು ಸಿಕ್ಬೀಳುತ್ತೆ. ಆ ಎಲುಬು ಸಿಕ್ಬಿದ್ದ ನಂತರ 3 ದಿವಸದ ತನಕ ನೀರು ಕುಡದೆ ಊಟ ಮಾಡದೆ ನರಳುತ್ತಾನೆ. ಅದಾದಮೇಲೆ ನಮ್ಮ ಹತ್ರ ಬಂದು ನಮಗೆ ಸಮಾಲೋಚನೆ ಮಾಡಿದಾಗ ನಾವು ಅವನಿಗೆ ಎಕ್ಸ್ರೇ ಮಾಡಿಬಿಟ್ಟು ಆ ಎಲುಬು ಯಾವ ಲೆವೆಲಲ್ಲಿ ಸಿಕ್ಕಿದೆ ಅಂತ ನಾವು ನೋಡ್ತೇವೆ. ಸೊ ಅದಾದಮೇಲೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಈಸೋಫೈಗೋಸ್ಕೋಪಿ ಅನ್ನೋ ಒಂದು ಪ್ರೊಸೀಜರ್ ಡಾಕ್ಟರ್ ಚೇತನ್, ಅರುವಳಿಕೆ ತಜ್ಞರಾದ ಡಾಕ್ಟರ್ ಚೇತನ್ ಅವರ ಸಹಾಯದಿಂದ ಈ ಒಂದು ಪ್ರೊಸೀಜರನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ಯಶಸ್ವಿಯಾಗಿ ಆ ಎಲುಬನ್ನು ತೆಗೆದು ಅವನಿಗೆ ಅವನ ನೋವಿಂದ ಅವನ ಪೀಡೆಯಿಂದ ಮುಕ್ತ ಮಾಡಿ ಅವನಿಗೆ ಆಪರೇಷನ್ ಆದ ಪ್ರೊಸೀಜರ್ ಆದ 4 ಗಂಟೆ ನಂತರ ನೀರು ಮತ್ತು ಗಂಜಿ ಕುಡಿಸಿ ಅವನಿಗೆ ಸಮಾಧಾನ ಮಾಡ್ತೇವೆ. ರಾತ್ರಿ 9 ಗಂಟೆಗೆ ನಾನು ಚಿಕನ್ ಊಟ ರಾತ್ರಿ 9 ಗಂಟೆ. ಆಮೇಲೆ ಬುಧವಾರ ಇದು ನಮ್ಮ ಹಾಸ್ಪಿಟ್ಲ್ ಇದ್ದಾವೆ, ನಮ್ಮ ಹೆಸರು ನಾಯ್ಕೋಡಿ ಹಾಸ್ಪಿಟ್ಲಿಗೆ ನಾನು ಬಂದಿದ್ದೇನೆ. ನಮ್ಮ ಡಾಕ್ಟ್ರು ಭಾಳ ಹೆಲ್ಪು ನಮಗೆ ಮಾಡಿದ್ದಾರೆ. ರಾಮಸಮುದ್ರದ ನಿವಾಸಿಯಾದ ವಿಶ್ವನಾಥ್ ಎಂಬ ವ್ಯಕ್ತಿ 3 ದಿನದ ಹಿಂದೆ ಕೋಳಿ ಮಾಂಸ ತಿಂತಾನೆ. ಅದು ತಿನ್ನುವಾಗ ಅವನ ಗಂಟಲಲ್ಲಿ ಎಲುಬು ಸಿಕ್ಬೀಳುತ್ತೆ. ಆ ಎಲುಬು ಸಿಕ್ಬಿದ್ದ ನಂತರ 3 ದಿವಸದ ತನಕ ನೀರು ಕುಡದೆ ಊಟ ಮಾಡದೆ ನರಳುತ್ತಾನೆ. ಅದಾದಮೇಲೆ ನಮ್ಮ ಹತ್ರ ಬಂದು ನಮಗೆ ಸಮಾಲೋಚನೆ ಮಾಡಿದಾಗ ನಾವು ಅವನಿಗೆ ಎಕ್ಸ್ರೇ ಮಾಡಿಬಿಟ್ಟು ಆ ಎಲುಬು ಯಾವ ಲೆವೆಲಲ್ಲಿ ಸಿಕ್ಕಿದೆ ಅಂತ ನಾವು ನೋಡ್ತೇವೆ. ಸೊ ಅದಾದಮೇಲೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಈಸೋಫೈಗೋಸ್ಕೋಪಿ ಅನ್ನೋ ಒಂದು ಪ್ರೊಸೀಜರ್ ಡಾಕ್ಟರ್ ಚೇತನ್, ಅರುವಳಿಕೆ ತಜ್ಞರಾದ ಡಾಕ್ಟರ್ ಚೇತನ್ ಅವರ ಸಹಾಯದಿಂದ ಈ ಒಂದು ಪ್ರೊಸೀಜರನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ಯಶಸ್ವಿಯಾಗಿ ಆ ಎಲುಬನ್ನು ತೆಗೆದು ಅವನಿಗೆ ಅವನ ನೋವಿಂದ ಅವನ ಪೀಡೆಯಿಂದ ಮುಕ್ತ ಮಾಡಿ ಅವನಿಗೆ ಆಪರೇಷನ್ ಆದ ಪ್ರೊಸೀಜರ್ ಆದ 4 ಗಂಟೆ ನಂತರ ನೀರು ಮತ್ತು ಗಂಜಿ ಕುಡಿಸಿ ಅವನಿಗೆ ಸಮಾಧಾನ ಮಾಡ್ತೇವೆ.